ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಒಂದು ಸೆಕೆಂಡ್ ಡೇ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ವೆಡ್ಡಿಂಗ್ ಶಾಪಿಂಗ್ದು. ಇವತ್ತು ನಾವು ದಾವಣಗೆರೆಗೆ ಬರ್ತಾ ಇದ್ದೀವಿ. ದಾವಣಗೆರೆಗೆ BScಗೆ ಹೋಗೋಣ ಅಂತೇಳಿ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಮದುವೆ ಜವಳಿ ಬಟ್ಟೆ ತೆಗಿಯೋಕ್ಕೆ ಮುಂಚೆ ಕೆಲವೊಂದು ಶಾಸ್ತ್ರ ಇರುತ್ತೆ. ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಸ್ತುಗಳನ್ನ ಇಲ್ಲಿ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಗ್ರಂಥಿಗೆ ಅಂಗಡಿಗೆ ಬಂದು ಏನೇನು ಪೂಜೆ ಸಾಮಾನು ಬೇಕು ಎಲ್ಲ ತೊಗೊಂಡು ಆಮೇಲೆ ನಾವು ಜವಳಿ ಬಟ್ಟೆನ ತೆಗಿಯೋಕ್ಕೆ ಹೋಗೋದು. ಇಲ್ಲಿ ಮೊದಲನೇದಾಗಿ ಬಂದು ಅರಿಶಿನ ಕುಂಕುಮನ ಹಣೆಗಿಟ್ಕೋಬೇಕು. ಹೋದ ತಕ್ಷಣ ಎಲ್ಲರೂ ಕೂಡ ಯಾಕಂತ ಹೇಳಿದ್ರೆ ಪೂಜೆ ಅಲ್ವಾ, ಏನೇ ಶುಭ ಕಾರ್ಯ ಮಾಡ್ತಿದ್ರೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಇಲ್ಲಿ ಕರಿಮಣಿ, ಹುಣಸೆ ಹಣ್ಣು, ಮರ, ಪುಟ್ಟಿ ಈ ಥರದ್ದೆಲ್ಲ ಐಟಮ್ಸ್ನ ತೊಗೊಳ್ತಾರೆ. ಹಾಗೆ ಮತ್ತು ಬೇಕು ಅಂತ ಹೇಳಿ ಇನ್ನೂ ಬೇಕಾಗುತ್ತಲ್ವ ಮದುವೆವರೆಗೂ ಅರಿಶಿನ ಕುಂಕುಮನೂ ಕೂಡ ಜಾಸ್ತಿ ಸ್ವಲ್ಪ ತೊಗೊಂಡ್ರು. ಇನ್ನೂ ಏನೇನೋ ಚಪ್ರಶಾಸ್ತ್ರಕ್ಕೆ ಅದಕ್ಕೆ ಇದಕ್ಕೆ ಕೆಲವೊಂದು ಮಣಿಗಳು ಬೇಕು ಅಂತ ಹೇಳಿ ತೊಗೊಳ್ತಾಯಿದ್ರು. ಅವರೇ ಜವಳಿ ತೆಗಿಯೋಕ್ಕೆ ಬಂದಿದ್ದೀವಿ ಮದುವೆದು ಅಂದರೆ ಎಲ್ಲ ಪೂಜೆ ಸಾಮಾನು ಅವರೇ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಅದನ್ನ ಪೂಜೆ ಸಾಮಾನು ಅವರು ರೆಡಿ ಮಾಡಿ ಕೊಟ್ಟ ತಕ್ಷಣ ನಾವು ಅದನ್ನು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ತೊಗೊಂಡು ಹೋಗಬೇಕು. ಒಂದು 5 ಜನ ಮುತ್ತೈದೆಯವರಿದ್ದರೆ ಅವರಿಂದ ಅದನ್ನು ಪೂಜೆ ಮಾಡಿಸ್ತಾರೆ. ಅದನ್ನೇ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ತಾವ್ರೆ. ಅದರೊಳಗಡೆ ಏನಂದರೆ ಪೂಜೆ ಐಟಮ್ಸ್ನ ಹಾಕಿ ಅವ್ರು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೀಟಾಗಿ. ತಾಳಿಗೆ ಸಂಬಂಧಪಟ್ಟಿದ್ದ ಐಟಮ್ಸು, ಚಪ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದನ್ನು. ನೆಕ್ಸ್ಟ್ ಅದನ್ನು ಉಡಿ ದುಂಬಿಸ್ಕೊಳ್ಳೋದು ಅಂತೀವಿ ನಾವಿದನ್ನು. ನೀವು ಯಾರೆಲ್ಲ ಈ ಥರ ಜವಳಿ ಬಟ್ಟೆ ತೆಗಿಯೋಕ್ಕೆ ಹೋದಾಗ ಮಾಡ್ತೀರಾ ಕಮೆಂಟ್ ಮಾಡಿ. ನಾವಂತೂ ನಮ್ಮ ಕಡೆ ಈ ಥರ ಶಾಸ್ತ್ರ ಮಾಡಿ ಹೋಗ್ತೀವಿ ಬಟ್ಟೆ ತೊಗೊಳೋಕ್ಕೆ. ಈಗ ಅಲ್ಲಿಂದ ನಾವು ಬಂದಿದ್ದೇನೆ BScಗೆ. BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆ. ಇದು ನಾವು ಹಳೆ BScಗೆ ಹೋಗಿದ್ದು, ಅಂದರೆ ಓಲ್ಡ್ ಶಾಪ್ ಇದೆಯಲ್ಲ ಗಡಿಯಾರ ಕಂಬದ ಹತ್ರ, ಅಲ್ಲಿಗೆ ನನ್ನ ಮದುವೆ ಸೀರೆ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ. ಚಿಕ್ಕಪೇಟೆಯಲ್ಲಿ ನಾನು ಲೆಹೆಂಗಾ ತೊಗೊಂಡೆ, ನಮ್ಮ ಮನೆಯವ್ರಿಗೆ ಸೂಟ್ ತೊಗೊಂಡ್ವಿ. ಅಲ್ಲಿ ಸ್ಯಾರೀಸ್ನ ನಾನು ನೋಡಲಿಲ್ಲ. ನಮ್ಮ ಪಿಂಕು ಅಂತೂ ಸುಮ್ಮನೆ ಕೂತಿದ್ದಾನೆ. ಇನ್ನೂ ಸ್ಯಾರಿ ತೋರಿಸೋರು ನಮಗೆ ಕಲೆಕ್ಷನ್ಸ್ನ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ನಾನು ಸೀರೆ ನೋಡೋಕೆ ಕೂತಿರೋದ್ರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಾಳೆ. ಇವಾಗ ಸ್ಯಾರೀಸ್ ಬಂತು ನೋಡಿ, ಒಂದೊಂದಾಗಿ ತೋರಿಸ್ತಾ ಇದ್ದಾರೆ. ಯಾವ ಸೀರೆ ಚೆನ್ನಾಗಿದೆ ಅಂತ ಹೇಳಿ ತಿಳಿಸಿ. ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿ ನೋಡೋಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಟಿಶ್ಯೂ ಸಿಲ್ಕಲ್ಲಿ ಸ್ಯಾರೀಸ್ನ ನೋಡಿದ್ದು. ಸ್ಯಾರಿ ಫುಲ್ ಗೋಲ್ಡ್ ಇತ್ತು. ಬಾರ್ಡ್ರು ಇದು ಪರ್ಪಲ್ ಕಲರ್ ಮತ್ತು ಮರೂನ್ ಮಿಕ್ಸ್ ಇದೆ. ಸ್ಯಾರಿ ಡಬಲ್ ಶೇಡಲ್ಲಿತ್ತು, ಪಿಂಕ್ ಮತ್ತು ಗೋಲ್ಡ್ ಡಬಲ್ ಶೇಡಲ್ಲಿದೆ ಸ್ಯಾರಿ ಇದು. ನಾನು ಒಂದು 2 ಸ್ಯಾರೀಸ್ನ ಸೆಲೆಕ್ಟ್ ಮಾಡಿಕೊಂಡು 2 ಸ್ಯಾರೀಸ್ನು ವೇರ್ ಮಾಡಿ ನೋಡಿದ್ದೆ. ಈ ಒಂದು ಸ್ಯಾರಿನೂ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ವೇರ್ ಮಾಡಿದ್ದೀನಿ. ಇದು ದಾರಿ ಮುಹೂರ್ತ ಆಗಿ ನೆಕ್ಸ್ಟ್ ರಿಸೆಪ್ಷನ್ ಇರುತ್ತೆ ನಮ್ಮ ಕಡೆ. ಸೊ ಆ ರಿಸೆಪ್ಷನಲ್ಲಿ ಉಟ್ಕೋಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಸೀರೆ. ಈ ಒಂದು ಸೀರೆ ನಾನು ತೊಗೊಂಡೋ ಇಲ್ವೋ ಅಂತೇಳಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಹಂಗೆ ಆ ಸೀರೆ ಅಮೌಂಟ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಫೈನಲಾಗಿ ಇವಾಗ ನಾವು ಶಾಪಿಂಗ್ ಮುಗಿಸಿ ಮನೆಗೆ ಬಂದ ತಕ್ಷಣ ನಾವು ಆ ಬಟ್ಟೆ ಡೈರೆಕ್ಟ್ ಮನೆ ಒಳಗಡೆ ತೊಗೊಂಡು ಹೋಗೋ ಆಗಿಲ್ಲ. ಬಾಗಿಲಾಗಲೇ ಅದನ್ನು ಇಟ್ಬಿಟ್ಟು ಆ ಬಟ್ಟೆಗೂ ಎಲ್ಲ ಸೇರಿಸಿ ಪೂಜೆ ಮಾಡಿ ಆಮೇಲೆ ನಾವು ಆ ಒಂದು ಜವಳಿ ಬಟ್ಟೆದು ಲಗೇಜ್ ಏನಿರುತ್ತೆ ಅದನ್ನೆಲ್ಲದನ್ನು ಮನೆ ಒಳಗೆ ತೊಗೊಂಡು ಹೋಗಬೇಕು. ಸೊ ಇವಾಗ ನಮ್ಮ ಅಕ್ಕ ಪೂಜೆ ಮಾಡಿದ್ರು. ಇದನ್ನ ಇವಾಗ ಒಳಗಡೆ ತೊಗೊಂಡು ಹೋಗಬೇಕು. ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಬಟ್ಟೆ ತೊಗೊಂಡು ಬಂದಿದ್ದೀವಿ ಇವತ್ತು. ಎಲ್ರಿಗೂ ಕೊಡೋರಿಗೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಅಲ್ಲಿಂದನೇ ಪ್ಯಾಕ್ ಮಾಡಿಸಿ ನೀಟಾಗಿ ನಮ್ಮಪ್ಪ ತೊಗೊಂಡು ಬಂದು ಇಟ್ಟಿದ್ದಾರೆ. ಬಂದು ಮನೆಗೆ ಅಮೌಂಟ್ ಎಷ್ಟಾಯಿತು ಏನು ಅಂತ ಹೇಳಿ ಲೆಕ್ಕ ಮಾಡ್ತಾಯಿದ್ರು. ಸೊ ಇದು ಬಂದು ನನ್ನ ರಿಸೆಪ್ಷನ್ ನೈಟ್ ಲುಕ್ಗೆ ನಾನು ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಲೆಹೆಂಗಾ. ಇದು ಬಂದು ದಾರಿ ಮುಹೂರ್ತ ಆದಮೇಲೆ ತೊಗೊಂಡು ಇರೋ ಸ್ಯಾರಿ, ದಾರಿ ಮುಹೂರ್ತಕ್ಕೆ ಹಾಕೊಳ್ಳೋದಕ್ಕೆ ಲಾಸ್ಟಲ್ಲಿ ಬಂದು ಮುಹೂರ್ತ ಸ್ಯಾರಿನ ಆ್ಯಡ್ ಮಾಡಿದ್ದೀನಿ. ಲೆಹೆಂಗಾ ಬಂದು 7,000 ಅರೌಂಡ್ ಆಯಿತು. ರಿಸೆಪ್ಷನ್ ಸ್ಯಾರಿ ಬಂದು 15K, ದಾರಿ ಮುಹೂರ್ತ ಸ್ಯಾರಿ ಬಂದು 4K ಆಯಿತು. ಸೊ ನಾನಿಷ್ಟು ಮದುವೆಗೆ ನಾನು ಪರ್ಚೇಸ್ ಮಾಡಿದ್ದು. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ